ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರು ಹೊರಟ್ಬಿಡೋ. ಒಳ್ಳೆ ಐಡಿಯಾ. ಇವತ್ತೇ ಈ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಬಿಡ್ತೀನಿ. ಅದರಿಂದ ಏನು ಪ್ರಯೋಜನ ಆಗಲ್ಲ. ಇದೇನ್ ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ? ಜನಕ್ಕೆ ವಿಷಯಗಳೆಲ್ಲ ಹಳೇದಾಗ್ಬಿಟ್ಟಿದೆ ಕಣೋ. ಅವ್ರು ಈ ರೀತಿ ಫೋಟೋ ನೋಡಿದ ತಕ್ಷಣ ರಿಯಾಕ್ಟ್ ಮಾಡೋದು ಬಿಟ್ಬಿಟ್ಟಿದ್ದಾರೆ. ಹುಡುಗಿ ಚೆನ್ನಾಗಿದ್ರೆ ನೋಡ್ತಾರೆ, ಇಲ್ಲ ಅಂದ್ರೆ ವಿಷಯ ಏನಿದೆ ಅಂತ ನೋಡೋದೇ ಇಲ್ಲ. ಸುಮ್ಮನೆ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈಗೆಲ್ಲ ಜನರು ಸೋಷಿಯಲ್ ಮೀಡಿಯಾದಲ್ಲಿ 1 ಮಿನಿಟ್ ಎಂಟರ್ಟೈನ್ಮೆಂಟ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಇದೆಲ್ಲ ಅವ್ರಿಗೆ ಲೆಕ್ಕಕ್ಕೆ ಬರಲ್ಲ ಬಿಡು. ಮತ್ತೆ ಮೇಡಮ್ ಕಷ್ಟಪಟ್ಟು ಫೋಟೋಸ್ ತಗೊಂಬಂದ್ರಿ? ಅವಳು ಏನ್ ನಕ್ರ ಮಾಡ್ತಾಳೆ ಅಂತ ನಾನು ಆ ಮನೆಯವ್ರಿಗೆ ತೋರಿಸ್ಬೇಕಾಗಿತ್ತು. ಹಾಗೆ ಆ ಫೋಟೋ ತೆಗಿಯೋದ್ರಿಂದ ಆ ಮನೆಯವ್ರಿಗೆ ನಾನು ಎಷ್ಟು ಕೇರ್ ಮಾಡ್ತೀನಿ ಅಂತ ಅವ್ರಿಗೆಲ್ಲ ಮನವರಿಕೆ ಮಾಡ್ಬೇಕಾಗಿತ್ತು. ಅದಕ್ಕೆ ಕಾಟಾಚಾರಕ್ಕೆ ಅವಳ ಫೋಟೋ ತಗೊಂಡ್ ಬಂದೆ. ಈಗ ನಿಮ್ಮ ಮುಂದಿನ ಪ್ಲಾನ್ ಏನು ಹೇಳಿ ಮೇಡಮ್? ನಿಮ್ ಕಡೆ ಲೋಕಲ್ ಏಜೆನ್ಸಿ ಅವ್ರಿಗೆ ಕೊಟ್ಟು ಮೊದಲು ಈ ಫೋಟೋನ ಅಪ್ಲೋಡ್ ಮಾಡಿಸು. ಆದಷ್ಟು ನಿನ್ ಕಡೆಯವ್ರಿಗೆ ಹೇಳಿ ಅಯ್ಯೋ ಪಾಪ ಅನ್ನೋ ಹಾಗೆ ಒಂದಿಷ್ಟು ಕಮೆಂಟ್ ಹಾಕ್ಸು. ಕೆಲವ್ರ ಕೈಲಿ ಇವಳು ಮೋಸದ ಹುಡುಗಿ, ಅವಳನ್ನ ನಂಬಾರ್ದು ಅನ್ನೋ ಹಾಗೆ ಒಂದಿಷ್ಟು ಚಾಟ್ ಮಾಡಿಸು. ಮಿಕ್ಕಿದ್ದು ನಾನು ನೋಡ್ಕೋತೀನಿ. ಇದರಿಂದ ಏನು ಪ್ರಯೋಜನ ಆಗುತ್ತೆ ಮೇಡಮ್? ಮನೆಯವ್ರಿಗೆ ಇವಳ ಮೇಲೆ ಬರ್ತಾ ಇರೋ ಡೌಟ್ಗೂ ಹೊರಗಡೆ ಜನ ಹಾಕೋ ಕಮೆಂಟ್ಸ್ಗೂ ಎರಡಕ್ಕೂ ಮ್ಯಾಚ್ ಆಗಬೇಕು. ಆಗ ಅವಳ ಮೇಲೆ ಯಾರಿಗೂ ಯಾವುದೇ ರೀತಿಯ ಅನುಕಂಪ ಆಗ್ಲಿ ಕಾಳಜಿ ಆಗ್ಲಿ ಇರಲ್ಲ. ಆಮೇಲೆ ನಾವ್ ಏನ್ ಕತೆ ಹೇಳಿ ನಂಬಿಸ್ತೀವೋ ಅದೇ ನಿಜ ಆಗ್ತಾ ಹೋಗುತ್ತೆ. ಅದಕ್ಕೆ ನನಗೆ ಹೊರಗಡೆಯಿಂದ ಒಂದಿಷ್ಟು ಜನ ಬೇಕು. ಅವ್ರು ಹೇಳೋದನ್ನ ಯಾರು ಬೇಕಾದ್ರೂ ನಂಬೋ ಹಾಗೆ ಇರಬೇಕು. ನೇರವಾಗಿ ಹೇಳಬೇಕು ಅಂದ್ರೆ ಒಳ್ಳೆ ನಾಟಕ ಆಡೋರು ಬೇಕು. ಅಂದ್ರೆ ನಾವು ಹೇಳಿದ್ದೆಲ್ಲ ಕೇಳೋಕೆ ಆಕ್ಟರ್ಗಳು ಬೇಕಂತಿದ್ದೀರಾ? ಬರೀ ಆಕ್ಟರ್ಸ್ ಅಲ್ಲ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರಬೇಕು. ಬಾಂಬೆ ಹುಬ್ಳಿಗೆ ಲಿಂಕ್ ಇರೋ ಎಷ್ಟೋ ಕಾಂಟ್ಯಾಕ್ಟ್ಸ್ ನಮ್ಮ ಅಪ್ಪನ ಹತ್ರ ಇದೆ. ಅವ್ರ ರೈಟ್ ಹ್ಯಾಂಡ್ ಆಗಿರೋ ನಿನ್ಗೆ ಅದೆಲ್ಲ ಹೇಗ್ ತಗೋಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕಾಗಿಲ್ಲ ಅಲ್ವಾ? ಒಂದಿಷ್ಟು ಜನನ ಸೆಲೆಕ್ಟ್ ಮಾಡಿ ನಂಬರ್ ಕಳ್ಸ್ಕೊಡು, ನಾನು ಮಾತಾಡ್ತೀನಿ. ಅವ್ರನ್ನ ಇಟ್ಕೊಂಡು ಏನು ಮಾಡ್ತೀರಾ ಮೇಡಮ್? ನಾಟಕದವ್ರು ಅಂತೀರಾ, ಕ್ರಿಮಿನಲ್ಗಳು ಅಂತೀರಾ, ನಂಗೇನು ಒಂದು ಅರ್ಥನೇ ಆಗ್ತಾ ಇಲ್ಲ. ಹೇಳ್ತೀನಿ. ಹೇಗೆ ಅವಳು ಸುರ್ಬಿ ಹೆಸರು ಹೇಳ್ಕೊಂಡು ನಾಟಕ ಆಡ್ತಾ ಇದ್ದಾಳೋ, ನಾವು ಹಾಗೆ ಅವಳ ಹೆಸರು ಹೇಳ್ಕೊಂಡೆ ಒಂದ್ ನಾಟಕ ಆಡ್ಬೇಕು. ಅರ್ಥ ಆಗ್ಲಿಲ್ವಾ? ಹೇಳ್ತೀನಿ ಕೇಳು. ಅರ್ಥ ಆಯ್ತಾ? ಗರುಡ, ಇದು ಒಂದೇ ಅಟೆಂಪ್ಟ್ ಅಲ್ಲಿ ಆಗ್ಬಿಡ್ಬೇಕು. ನಮಗ್ ಸೆಕೆಂಡ್ ಚಾನ್ಸ್ ಅನ್ನೋದೇ ಇರಲ್ಲ. ಸ್ವಲ್ಪ ಯಾಮಾರಿದ್ರು ಅವಳಿಗಿದು ಪ್ಲಸ್ ಪಾಯಿಂಟ್ ಆಗುತ್ತೆ, ನಮ್ಗಿದು ಕುತ್ತಿಗೆಗೆ ಬರುತ್ತೆ. ಇಲ್ಲ ಮೇಡಮ್, ಹುಷಾರಾಗಿ ಡೀಲ್ ಮಾಡೋಣ. ಬೇಕು ಅನ್ಸಿದ್ರೆ ಕೃಷ್ಣನ್ ಸಹಾಯ ತಗೋ, ಆದ್ರೆ ಅವನ್ನ ತುಂಬಾ ನಂಬಕ್ ಹೋಗ್ಬೇಡ ಅಷ್ಟೇ. ಆಯ್ತು ಮೇಡಮ್, ನಾನೇನು ಬರ್ತೀನಿ. ಅಳಿಯಂದ್ರೆ ಮಾವ, ಏನಾಯ್ತು? ಯಾಕೆ ಅಷ್ಟೊಂದು ತಲೆ ಬಿಸಿ ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ? ಮತ್ತೆ ಆ ಹುಡುಗಿಯಿಂದ ಏನಾದರೂ ತೊಂದರೆ ಆಯ್ತಾ? ಕೂತ್ಕೊಳ್ಳಿ ಮಾವ. ಆ ಹುಡುಗಿ ಮನೇಲಿ ಇರೋದೇ ಒಂದು ದೊಡ್ಡ ಸಮಸ್ಯೆ ಅಂತ ಅನಿಸ್ತಿದೆ ನನಗೆ. ಅವಳು ಕೆರೆ ಹತ್ರ ಮಾಡಿದ ಅಧಿಕ ಪ್ರಸಂಗ ನೀವೇ ನೋಡಿದ್ರಲ್ಲ ಮಾವ. ಅವತ್ತ್ಯಾಗೋ ಅವಳನ್ನ ಒದ್ದು ಓಡಿಸ್ಬಿಟ್ಟೆ. ಆದ್ರೆ ಆ ಗುಡಿ ಗಂಗಾಧರ್ ಮತ್ತೆ ಅವಳನ್ನ ಕರ್ಕೊಂಡು ಬಂದ್ಬಿಟ್ರು. ಇವತ್ತು ಬೆಳಿಗ್ಗೆ ಆ ಫೋಟೋ ತೆಗೆಸ್ಕೊಳ್ಳೋಕೆ ದೊಡ್ಡ ರಾಮಾಯಣನೇ ಮಾಡಿದ್ಲು.
ನಮ್ಮ ಮಗಳು ಬದುಕಿಲ್ಲ ಅನ್ನೋ ದುಃಖದಲ್ಲಿ ನಾವಿರೋವಾಗ ಇದ್ಯಾವ್ದು ಮಾವ ಹೊಸ ತಲೆನೋವು? ನನಗೂ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಈಗ ಭಾಗ್ಯಮ್ನವರು ಅಳಿಯಂದ್ರು ಮನೋವೈದ್ಯರನ್ನ ಭೇಟಿ ಮಾಡೋಕೆ ಅಂತ ಹೋಗಿದ್ದಾರೆ. ಅಲ್ಲೇನಾಗಿದೆಯೋ ಏನೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಕಾಯ್ತಾ ಇದ್ದೀನಿ ಮಾವ. ಅಳಿಯಂದ್ರೆ ಮಾವ, ನೀವೇನೇ ಹೇಳಿ ನನ್ನ ಮನಸ್ಸಿನ ಎಲ್ಲೋ ಒಂದು ಮೂಲೆಯಲ್ಲಿ ನಮ್ಮ ಸುರಭಿ ಸುರಕ್ಷಿತವಾಗಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಅಲ್ಲ ಮಾವ, ಆದ್ರವಳು ಬದುಕಿದಾಳೆ ಅನ್ನೋದಕ್ಕೆ ಯಾವ ಸಾಕ್ಷಿನೂ ಇಲ್ವಲ್ಲ. ಪ್ರತ್ಯಕ್ಷವಾದ ಸಾಕ್ಷಿ ಯಾವುದು ಇಲ್ಲದೆ ಹೋದರೂ ನಮ್ಮ ಮನಸ್ಸಲ್ಲಿರೋ ಅಚಲವಾದ ನಂಬಿಕೆಗೆ ದೈವ ಸಾಕ್ಷಿ ಒಂದು ಇದ್ದೇ ಇರುತ್ತೆ. ಆ ಶಕ್ತಿ ಮುಂದೆ ಎಲ್ಲವೂ ತೃಣ ಮಾತ್ರ. ನಿಮ್ಮ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ನನ್ಗೆ ನಿಜವಾಗ್ಲೂ ಏನು ಅನ್ನಿಸ್ತಾ ಇದೆ ಗೊತ್ತಾ ಮಾವ? ನನ್ನ ಬಂಗಾರು ನನಗೆ ಸಿಗದೆ ಹೋದ್ರೂ ಪರವಾಗಿಲ್ಲ, ನೀವು ಹೇಳ್ದಾಗೆ ಅವಳೆಲ್ಲೋ ಒಂದ್ ಕಡೆ ಸುರಕ್ಷಿತವಾಗಿದ್ದಾಳೆ ಅನ್ನೋದಾದ್ರೆ ನನಗಷ್ಟೇ ಸಾಕು, ನನಗಷ್ಟೇ ಸಾಕು. ಅಳಿ ಅಂದ್ರೆ ಎಲ್ಲಿ ಮನೋವೈದ್ಯರು ಬರ್ಲಿಲ್ವಾ? ಅವಳನ್ನ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಮೊದಲು ಆ ಕೆಲಸ ಮಾಡಿ. ಸೂರ್ಯ, ಅಲ್ಲಿ ಏನ್ ನಡೀತು ಅಂತ ಮೊದಲು ನಿಮ್ಮ ಮಾವನ್ಗೆ ಹೇಳಪ್ಪ. ನೀನು ಹೋದಾಗಿಂದ ಒದ್ದಾಡ್ತಾ ಇದ್ದಾರೆ. ಯಾಕೆ ಮಾವ, ಏನಾಯ್ತು? ಅಯ್ಯೋ, ನಿಮ್ಮತ್ತೆ ಇವಳಿಗೆ ಸಪೋರ್ಟ್ ಮಾಡೋದಕ್ಕೂ ಆ ಶಿವಾನಿ ಬಂದು ಗಲಾಟೆ ಮಾಡೋದಕ್ಕೂ ಇವ್ರುಗಳಿಗೆ ಸಮಾಧಾನ ಮಾಡೋದಕ್ಕೂ ನನಗೆ ಸಾಕಾಗೋಗಿದೆ. ಸದ್ಯ ಇದಕ್ಕೊಂದು ಶಾಶ್ವತವಾಗಿ ಪರಿಹಾರ ಹುಡ್ಬೇಕು ಅಂತ ನೀವು ಹೋಗಿದ್ರಲ್ಲ, ಅದಕ್ಕೆ ಕಾಯ್ತಾ ಇದ್ದೆ. ಏನಾಯ್ತು ಅಳಿ ಅಂದ್ರೆ? ಇಂಥ ವಿಚಾರದಲ್ಲಿ ನಾವು ಯಾವಾಗಲೂ ಅವ್ರನ್ನ ಅವರಿರೋ ಜಾಗದಲ್ಲೇ ಭೇಟಿ ಮಾಡಬೇಕು. ಆದಷ್ಟು ಅವಳನ್ನ ಕಂಫರ್ಟ್ ಝೋನಲ್ಲಿ ಇಡಬೇಕಾಗತ್ತೆ. ನಮಗೋಸ್ಕರ ಬಿಡು ಮಾಡ್ಕೊಂಡು ಬಂದರೆ ತುಂಬ ಉಪಕಾರ ಆಗತ್ತೆ. ನೀವು ಸಮಾಧಾನ ಮಾಡ್ಕೊಳ್ಳಿ ಮಾವ, ಅವ್ರು ಇನ್ನೇನು ಬಂದ್ಬಿಡ್ತಾರೆ. ಭಾಗ್ಯವರೇ, ಡಾಕ್ಟರ್ ಬನ್ನಿ ಬನ್ನಿ ಬನ್ನಿ. ಯಜಮಾನ್ರೆ, ಇವರು ಡಾಕ್ಟರ್ ಮಾಳವಿಕಾ ಮೋಹನ್ ಅಂತ. ನಮಸ್ತೆ. ನಮಸ್ಕಾರ, ಕೂತ್ಕೊಳ್ಳಿ. ಯಜಮಾನ್ರೆ,